ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಹಗರಣ ಪ್ರಕರಣ ಸಂಬಂಧ ಈಗ ಸಿಎಂ ವಿರುದ್ಧ ಆರೋಪವನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಮುಂದುವರೆಸಿದ್ದಾರೆ. ದೇವರಾಜು ಕೊಟ್ಟ ಪತ್ರದಲ್ಲಿ ಡಿಸಿಎಂ ಅಂತ ಉಲ್ಲೇಖ ಆಗಿದೆ. ಭೂ ಮಾಲೀಕರು ಕೊಟ್ಟ ಪತ್ರದಲ್ಲಿ ಡಿಸಿಎಂ ಅಂತ ಬರಹ ಇದೆ. ಡಿಸಿಎಂ ಅಂತ ಬರೆದ ಪತ್ರದ ಮೂಲಕ ಎಲ್ಲಾ ಪ್ರಕ್ರಿಯೆಗಳು ಆಗಿದೆ. ಅಲ್ಲಿಂದ ಇದು ಆರಂಭಗೊಂಡಿದೆ. ಇದು ಯಾರು ಬರೆದಿರೋದು ಅಂತ ಕೇಳಿದಾಗ ಗೊತ್ತಿಲ್ಲ ಅಂತ ದೇವರಾಜು ಅವರು ಹೇಳ್ತಾರೆ. ಡಿಸಿಎಂ ಅಂತ ಪತ್ರ ಕೊಟ್ಟ ಮೇಲೆ ಅಧಿಕಾರಿಗಳು ಸ್ಪೆಷಲ್ ಇಂಟ್ರೆಸ್ಟ್ ನ ತೋರಿಸಿ ಕೆಲಸವನ್ನ ಮುಂದುವರಿಸಿದ್ದಾರೆ ಅನ್ನೋದು ಮೈಸೂರಿನಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಕೊಡ್ತಾ ಇರುವ ಹೇಳಿಕೆ. ಹಗರಣದ ವಿಚಾರದಲ್ಲಿ ಈಗಾಗಲೇ ಲೋಕಾಯುಕ್ತದವರು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಬಂದಂಥ 14 ಸೈಟ್ಗಳ ಬಗ್ಗೆ ತನಿಖೆಯನ್ನು ನಡೆಸಿ ಕೋರ್ಟ್ಗೆ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಒಟ್ಟು 900 ಪುಟಗಳ ತನಿಖಾ ವರದಿ. ಆ ತನಿಖಾ ವರದಿಯಲ್ಲಿರುವಂತಹ ಭಾಳಷ್ಟು ಅಂಶಗಳು ಕೂಡ ಈಗ ಪ್ರಕರಣದ ಕುತೂಹಲವನ್ನು ಕೂಡ ಹೆಚ್ಚು ಮಾಡ್ತಾ ಇದ್ದಾವೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಆ ಒಂದು ದೂರಿನಲ್ಲಿ ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂಥ ರೀತಿಯಲ್ಲಿ ಈ 14 ಸೈಟ್ನ ಜೊತೆಗೆ 1400 ಸೈಟು ಅನ್ನು ಕೂಡ ಅಕ್ರಮವಾಗಿ ನೀಡಿದ್ದಾರೆ ಅನ್ನುವಂಥದ್ದು ಅದರಲ್ಲಿ ಮೆನ್ಷನ್ ಆಗಿದೆ. ಇಲ್ಲ, 1455. ಹೌದು ಸರ್. ಈಗ ಏನು ಶ್ರೀಮತಿ ಪಾರ್ವತಿಯವ್ರಿಗೂ ಕೊಟ್ಟರ ಅಂತ ನಿವೇಶನ ಸೇರಿದಂತೆ ಒಟ್ಟು 133 ಜನಕ್ಕೆ 1055 ನಿವೇಶನ ಅಕ್ರಮ ಕೊಟ್ಟರು ಸ್ಪಷ್ಟ ಕಂಡು ಬಂದಂತೆ ಅವ್ರು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಪಾರ್ವತಿಯರಿಗೂ ಅಕ್ರಮ ನಿವೇಶನ ಕೊಟ್ಟಿದ್ದಾರೆ ಮೇಲೆ ಪಾರ್ವತಿಯವ್ರ ಮೇಲೆ ಆರೋಪ ಹೊರಿಸ್ಬೇಕಿತ್ತಲ್ಲ. ಆದರೆ ಅದ್ರ ಬಗ್ಗೆ ಏನು ಹೇಳಿದ್ರೆ ಇಲ್ಲ, ಅವ್ರೇನು ಅಪರಾಧ ಮಾಡಿಲ್ಲ ಅಂತೇಳಿ, ಅಂದರೆ ಎಲ್ರಿಗೂ ಕೊಟ್ಟ ರೀತಿಯಲ್ಲಿ ಇವ್ರಿಗೂ ಕೊಟ್ಟರನ್ನ ಅಪರಾಧ ಕೃತ್ಯ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಿದ್ದಾರೆ. ಅಲ್ಲಿಗೆ ತನಿಖಾ ಅಂದರೆ ಈ ಲೋಕಾಯುಕ್ತ ತನಿಖಾ ವರದಿಯಲ್ಲಿ 50-50 ಅನ್ನುವಂಥದ್ದು ಅಕ್ರಮ ಅನ್ನುವಂಥದ್ದು ನಿರೂಪಿಸಿದ್ದಾರೆ. ಹೌದು ಸರ್, ಸ್ಪಷ್ಟವಾಗಿ ಬರ್ತಿದ್ದಾರೆ. ಎಲ್ಲ ದಾಖಲಾತಿಗಳ ಒಂದು ಮತ್ತು ನಿಯಮಗಳ ಹಿನ್ನೆಲೆಯಲ್ಲಿ ಏನು 50 ರೂಪಾಯಿ ನಿವೇಶನ ಕೊಟ್ಟಿದ್ದಾರೆ ಅದು ಅಕ್ರಮ ಅಂತೇಳಿ ಇದು ಮಾಡಿದ್ದಾರೆ. ಮತ್ತು ಏನು ಪರಿತ್ಯಾಜನ ಪತ್ರ ಬರ್ಸ್ಕೊಂಡು ಭೂಮಿಯನ್ನು ವಶಪಡಿಸ್ಕೊಂಡಿದ್ದಾರೆ ಅದು ಕೂಡ ಅಕ್ರಮ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದೇ ರೀತಿ ಶ್ರೀಮತಿ ಪಾರ್ವತಿಯವರು ಪರಿತ್ಯಾಜನ ಪತ್ರ ಬರ್ಕೊಟ್ಟಿದ್ದಾರೆ, 50 ನಿವೇಶನ ಪಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಏನು ಆರೋಪ ಮಾಡಿ ಅದು ನಿಜ ಅಂತೇಳಿ ಸಾಬೀತಾಗಿದೆ. ಅಂದರೆ ಈ ಪರಿತ್ಯಾಜ್ಯನ ಪತ್ರ ಆದರೆ ಏನಂತ ಹೇಳ್ಬೋದು ಸರ್? ಭೂಮಿಯನ್ನು ನಾವು ಬೇರೆಯವರಿಗೆ ವಶಪಡಿಸ್ಕೊಳ್ಳೋದಕ್ಕೆ ಮಾಡಿಕೊಡೋಂಥ ದಾಖಲೆ. ಅಂದರೆ ಏನು ನಮ್ಮದು ಜಮೀನು ಅಂತ ಹೇಳ್ತಾರೆ, ಸರ್ವೆ ನಂಬರ್ 464 3.1 ಎಕರೆ ಜಮೀನು. ಆ ಜಮೀನನ್ನು ನಾನು ಮೋಡಗೆ ಕೊಡ್ತಾಯಿದ್ದೀನಿ ಅಂತೇಳಿ ಅವರು ತಮ್ಮ ಹಕ್ಕನ್ನು ಬಿಟ್ಕೊಡೋದಕ್ಕೆ ಪರಿತ್ಯಾಜನ ಪತ್ರನ ಬರ್ಕೊಡೋಂಥದ್ದು. ಸೊ ಇಂಗ್ಲೀಷಲ್ಲಿ ರಿಲೀಸ್ ವಿತ್ ಡೀಡ್ ಅಂತ ಹೇಳ್ತಾರೆ. ಆ ಪತ್ರ ಬರ್ಕೊಟ್ಟ ನಂತರನೇ ಇವ್ರಿಗೆ ನಿವೇಶನ ಕೊಟ್ಟಿರೋಂಥದ್ದು. ಸೊ ಎರಡೂ ನಿಯಮ ಬಾಹಿರ ಅಂತ ಹೇಳಿದ್ಮೇಲೆ ಸೊ ಅದು ಕಾನೂನು ಕ್ರಮ ತಗೊಳ್ಬೇಕು ಅಂತೇಳಿ ವರದಿ ಕೊಡಬೇಕಾಗಿದೆ ಅಂತ ತನಿಖಾಧಿಕಾರಿ ಅವರು ತಪ್ಪು ಮಾಡೋದಕ್ಕೆ ಯಾವುದೇ ಸಾಕ್ಷಿ ಅಂತೇಳಿ ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ. ಅಂದರೆ ಓವರಾಲ್ ಆಗಿ ಬರೀ ನಾವು ರಿಪೋರ್ಟ್ನ ನೀವು ಗಮನಿಸ್ತಾ ಇದ್ವಿ, ಆಫೀಸರ್ಸು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದೇ ಮೆನ್ಷನ್ ಮಾಡ್ತಾ ಬರ್ತಾರೆ. ಸರ್ ಅದೇ ಸರ್ ಹೇಳ್ತಾ ಇದ್ದೀನಿ, ಅಧಿಕಾರಿ ತಪ್ಪು ಮಾಡಿದ್ದಾರೆ ಅಂತಂದರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ? ಈಗ ಸಾಕಷ್ಟು ಇವರು ಮೂಡಾಗಿ ಸಾಕಷ್ಟು ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಆ ಅರ್ಜಿಗೆ ಸಂಬಂಧಪಟ್ಟ ತಪ್ಪು ಮಾಡಿದಂಥ ಅಧಿಕಾರಿಗಳು ಕೇವಲ ಇವ್ರ ಅರ್ಜಿಗೆ ಸಂಬಂಧಪಟ್ಟಾಗೆ ತಪ್ಪು ಮಾಡಿದ್ದಾರೆ, ಅಪರಾಧ ಕೃತ್ಯ ಮಾಡಿದ್ದಾರೆ. ಅವ್ರ